ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗಿಂದ ಏನು ಕೆಲಸ ಮಾಡ್ಕೊಂಡಿಲ್ಲ. ನೈಟ್ದು ನಾನ್ ವೆಜ್ ಎಲ್ಲ ಇತ್ತು, ಹಂಗಾಗಿ ಬೆಳಗ್ಗೆ ಏನು ಪೂಜೆ ಮಾಡೋದು ಬೇಡ, ಅದೆಲ್ಲ ಖಾಲಿ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಏನು ಪೂಜೆ ಮಾಡಲಿಲ್ಲ. ನೆಲ ಒರ್ಸೋಕ್ಕೆ ಅಂತ ಒಂದು ಬಕೆಟ್ ನೀರು ಹಿಡ್ಕೊಂಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಹಂಗಾಗಿ ಹಂಗೆ ಸುಮ್ಮನಾದೆ. ಇನ್ನು ಮಧ್ಯಾಹ್ನದ ಅಷ್ಟೊತ್ತಿಗೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. 9 ಗಂಟೆ ಕರೆಂಟ್ ಹೋಗಿದ್ದು ಸಂಜೆ 6:15. ಅದೇ ನಾವಾಗೆ ನಾವು KB ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಕರೆಂಟು ಬಂತು. ಹಂಗಾಗಿ ಬೆಳಗಿನ ಸಾಯಂಕಾಲವರೆಗೂ ಫುಲ್ಲು ಫ್ರೀ, ಏನು ಕೆಲಸ ಇಲ್ಲ, ತಿನ್ನೋದು ಮಲಗೋದು ಹಂಗೆ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ, ಸಾಂಬಾರು ತಗೊಂಬ, ಈ ಥರ ಕರೆಂಟ್ ಇಲ್ಲ, ಮೋಟ್ರ್ ಆನ್ ಮಾಡಿದಲ್ಲಿ ನೀರು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ತರಕಾರಿ ಎಲ್ಲ ತೊಳೆದು ಅಡುಗೆ ಮಾಡಬೇಕು ಅಂದರೆ ನೀರು ಬೇಕೇ ಬೇಕು. ಕುಡಿಯೋ ನೀರಲ್ಲಿ ಸ್ವಲ್ಪ ಅಡುಗೆ ಮಾಡ್ಕೊತೀನಿ. ಇನ್ನು ತರಕಾರಿ ತೊಳಿಬೇಕು, ಅಕ್ಕಿ ತೊಳಿಬೇಕು ಅಂತ ಅಂದರೆ ಮಾಮೂಲಿ ಇಲ್ಲಿ ಸಂಪ್ ನೀರನ್ನ ಯೂಸ್ ಮಾಡ್ಕೊತೀವಿ. ಹಂಗಾಗಿ ಅಡುಗೆ ಕೂಡ ಮಧ್ಯಾಹ್ನ ಮಾಡಲಿಲ್ಲ. ಸ್ವಲ್ಪ ರೈಸ್ ಮಾಡಿಕೊಂಡು ಸಾಂಬಾರು ತರಿಸ್ಕೊಂಡು ಊಟ ಮಾಡಿ ಸಂಜೆವರೆಗೂ 6:15ವರೆಗೂ ಫುಲ್ಲು ಟೈಮ್ ಪಾಸ್. ಏನು ಕೆಲಸ ಇಲ್ಲ, ಏನೂ ಇಲ್ಲ. ಹಂಗಾಗಿ ಇವಾಗ ಪೂಜೆ ಮಾಡಿಕೊಂಡೆ. 6:15 ಮೇಲೆ ಕರೆಂಟ್ ಬತ್ತಿದ್ದಂಗೆ ಫಸ್ಟ್ ಮೋಟ್ರ್ ಹಾಕ್ಬಿಟ್ಟು ಮನೆಯೆಲ್ಲ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಹಾಲ್ ಕ್ಲೀನ್ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಇವಾಗ ಅಡುಗೆ ಮಾಡ್ಕೊಬೇಕು. ರೈಸ್ ಆಗಿದೆ ಮತ್ತು ಸಾಂಬಾರಿಗೆ ಬೇಳೆ ಕೂಡ ಕೂಗಿಸಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಪೂಜೆ ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಹೂವೇನೋ ಜಾಸ್ತಿನೇ ಇತ್ತು, ಬಟ್ ನನಗೆ ಇವಾಗ ಕಟ್ಬಿಟ್ಟು ಪೂಜೆ ಮಾಡೋವಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಹಂಗೆ ಪೂಜೆ ಮಾಡಿದ್ದೀನಿ. ಇವ್ರಿಗೆ ಇನ್ನು ಹೂವು ಮುಡ್ಸೋದಕ್ಕೆ ಅದು ಸ್ಟಿಕ್ಕರ್ ಬರ್ತಾವಲ್ಲ, ಹೂವು ಮುಡ್ಸೋದಕ್ಕೆಲ್ಲ ಆ ಥರದ್ದೊಂದು ತೊಗೊಂಬಂದು ಹಾಕೋಬೇಕು. ಈ ಥರದ್ರಲ್ಲಿ ಹೂವು ಮುಡ್ಸೋ ಥರದ್ದು ಬರ್ತಾವಲ್ಲ, ಆ ಥರದ್ದು ತಂದು ಹಾಕೋಬೇಕು. ನೋಡೋಣ, ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಸ್ಟೋರ್ಗೆ ಹೋದಾಗ ಜ್ಞಾಪಕ ಬಂದಾಗ ತೊಗೊಬಂದು ನೀಟಾಗಿ ಹೂವು ಕಟ್ಟಿ ಹಾರ ಹಾಕೋ ಥರ ಮಾಡ್ಕೊಬೇಕು. ಇನ್ನು ಇದು ಕೂಡ ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ಹೂವು ಇದ್ದಾವೆ, ನೋಡೋಣ. ನಾಳೆ ಪೂಜೆ ಮಾಡ್ತೀವಲ್ಲ ಶನಿವಾರ, ಅವಾಗ ಕಟ್ಬಿಟ್ಟು ಹಾಕಬೇಕು. ಇನ್ನು ಇವ್ರಿಗೂ ಅಷ್ಟೇ. ನನಗೆ ಈ ಥರ ಹೂವು ಅಂದರೆ ತುಂಬ ಇಷ್ಟ, ಬಟ್ ಮುಡ್ಕೊಳಕ್ಕೆ ಇಷ್ಟ. ದೇವ್ರ ಫೋಟೋಗೆಲ್ಲನ ಆ ಥರ ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಹಾಕೋದಕ್ಕೆ ಇಷ್ಟ. ಸೊ ಹಂಗಾಗಿ ಹೂವು ಜಾಸ್ತಿನೇ ಇತ್ತಲ್ಲ, ಇದನ್ನೇ ಎಲ್ಲ ಫುಲ್ಲು ಇಟ್ಟಿದ್ದೀನಿ. ಬಾಕ್ಲೂ ಅಷ್ಟೇ ತುಂಬ ಸಿಂಪಲಾಗಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ನಮ್ಮ ಶಿವಪ್ಪ ಕಾಣಿಸ್ತಾನೇ ಇಲ್ಲ. ಅವನೇನು ರೆಡಿನೇ ಮಾಡಿಲ್ಲ, ಸುಮ್ಮನೆ ಹೂ ಮುಡಿಸಿ ಪೂಜೆ ಮಾಡಿದ್ದೀನಿ. ಒಂದು ಹೂ ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟೆ, ಆದರೆ ಮುಡ್ಕೊಂಡೇ ಇಲ್ಲ. ನನಗೆ ಈ ಕಲರ್ ಹೂವು ತುಂಬ ಇಷ್ಟ. ನೋಡೋಣ, ಗಿಡ ಸಿಕ್ಕಿದ್ರೆ ತೊಗೊಬಂದು ಹಾಕೋತೀನಿ ಒಂದು ಪಾಟ್ ಒಳಗೆ. ಸೈಡಲ್ಲೆಲ್ಲ ಏನು ಡೆಕೋರೇಷನ್ ಮಾಡಿಲ್ಲ ಗೈಸ್, ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ತುಳಸಿ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಮುಗಿಸಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನುಗ್ಗೆಕಾಯಿ ನಮ್ಮ ಮನೆಯವ್ರು ಸೋಸು ಅಂದರೆ ಇಂಥ ಅವತಾರದಾಗ ಸೋಸಿದ್ದಾರೆ. ಇವಾಗ ನಾನು ನೀಟಾಗಿ ಸೋಸೋವಷ್ಟು ಟೈಮಿಲ್ಲ, ಆಗಲೇ 8:15 ಆಗಿದೆ. ನೀಟಾಗಿ ಇವಾಗೆಲ್ಲನ ಸುಮ್ಮನೆ ತೊಳೆದಾಕ್ಬಿಟ್ಟು ಮಾಡ್ಕೊತೀನಿ. ರೈಸ್ ಆಗಿದೆ, ಬೇಳೆ ಕೂಡ ಕೂಗಿಸಿಟ್ಟಿದ್ದೀನಿ, ಬೇಳೆ ಮತ್ತು ಟೊಮೊಟೊನ. ಇವಾಗ ಸಾಂಬಾರು ಮಾಡ್ಕೊಬೇಕು. ಮಾಡ್ಕೊಳ್ಳೋಣ. ಇವಾಗೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಮುದ್ದೆ ಮಾಡ್ಕೊಬೇಕು. ಆಗಲೇ ಮುದ್ದೆ ತಿಂದು ಮೊನ್ನೆ ಮಾಡಿದ್ದು ಮುದ್ದೆ ಮತ್ತೆ ಮಾಡೇ ಇಲ್ಲ. ಅಡುಗೆ ಮನೆಯೇ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ನನಗೆ ಟೈಮೇ ಸಿಗ್ತಾಯಿಲ್ಲ, ಯಾವುದೂ ಎತ್ತಿಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬಟ್ಟೆ ಇನ್ನೂ ಸ್ವಲ್ಪ ಒಗ್ಗೆವಲ್ಲಿದ್ದಾವೆ. ನನ್ನ ಸೀರೆಗಳು ನೋಡಿ, ಫಂಕ್ಷನ್ಗೆ ಅಂತ ತಂದಿರೋ ನೆನೆಸಿದ್ರು, ಹಂಗಾಗಿ ಇಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಇನ್ನೊಂದು ಸಲ ಯಾವಾಗಾದರೂ ಫ್ರೀ ಆದಾಗ. ಇದು ಗ್ರಾಸರೀಸ್ನ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದನ್ನು ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಅದು ಫಂಕ್ಷನ್ದು ಸಪ್ರೇಟ್ ಎತ್ತಿಟ್ಟಿದ್ದೀವಿ. ನಮ್ಮ ಕುರುಕ್ಲು ತಿಂಡಿಗಳೆಲ್ಲ ಇದರಲ್ಲಿ ಮತ್ತು ಅದರಲ್ಲಿ
ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಗ್ರೋಸರೀಸ್ ಎಲ್ಲ ಇಲ್ಲೇ ಇದೆ. ಬಟ್ಟೆ ಕೂಡ ಇಲ್ಲೇ ಹಾಕೊಂಬಿಟ್ಟಿದ್ದೀನಿ, ಅದು ಒಣಗಬೇಕಾಗಿತ್ತು. ಹಂಗಾಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಡುತ್ತೆ. ನಮ್ಮ ಮನೆಯವ್ರು ಇನ್ನು ಎದ್ದೇಳ್ತಾರೆ. ಇದು ಇಷ್ಟೊತ್ತಾದರೂ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಅಂತನ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಅವು ಬೇರೆನೇ ಇನ್ನೇ ಎತ್ಬಿಟ್ಟು ಒಂದು ಟಬ್ಗೆ ಹಾಕಿ ಎತ್ತಿಡಬೇಕು. ಬೆಳಗ್ಗೆನೇ ತೊಗೊಂಡೋಗಿ ಒಣಗಾಕಬೇಕು. ಯಾಕಂತಂದರೆ ನಾಳೆ ಊರಿಗೆ ಹೊರಡಬೇಕು. ಫಂಕ್ಷನ್ಗೆ ಸ್ವಲ್ಪ ಕಾರ್ಡ್ ಓಡಿಸಿದ್ವಲ್ಲ, ಇನ್ನು ರಿಲೇಷನ್ಸ್ಗೆಲ್ಲ ಕೊಟ್ಬಿಡ್ಬೇಕು. ಇನ್ನು ಭಾನುವಾರಕ್ಕೆ ತಿನ್ನೋಕೆ ಅಷ್ಟೇ ಟೈಮ್ ಇರೋದು ನಮಗೆ. ಹಾಗಾಗಿ ನಾಳೆ ಹೋಗಿ ಕಾರ್ಡೆಲ್ಲ ಹಂಚ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಎಷ್ಟಾಗುತ್ತೋ ಅಷ್ಟು ಹಂಚಿ ಇನ್ನು ಸಂಡೇ ಒಂದಿನ ಫುಲ್ಲು ಯಾವ್ಯಾವ ಊರು ಇದೆಯೋ ಅವೆಲ್ಲ ಹತ್ರ ಇರೋ ಊರುಗಳಿಗೆಲ್ಲ ಫುಲ್ಲು ಕೊಟ್ಬಿಡೋಣ ಕಾರ್ಡು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ನಾಳೆ ಊರಿಗೆ ಹೋಗಬೇಕು. ಇನ್ನು ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಂಡಿಲ್ಲ. ಅದು ಫಂಕ್ಷನಿಗೆ ತೊಗೊಂಬಂದಿರೋ ಗ್ರಾಸರೀಸ್ನೆಲ್ಲ ಅದನ್ನು ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೀವಿ. ಇನ್ನು ಕಾರ್ಗೆ ಹಾಕೊಂಡು ತಗೊಂಡೋಗೋದು ಅಷ್ಟೇ. ಅದೊಂದು ಬಾಕಿ ಇದೆ. ಇವಾಗ ಫಸ್ಟ್ ಅಡುಗೆ ಮಾಡ್ಕೊಳ್ಳೋಣ. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಿಕೊಂಡೆ ಮಾತಾಡೋಣ, ಟೈಮ್ ಆಗಿಬಿಡುತ್ತೆ. ಪೂಜೆ ಎಲ್ಲ ಮುಗ್ದ ಆದಮೇಲೆ ಒಂದೇ ಒಂದು ಹೂನ, ಸೇವಂತಿಗೆ ಹೂನ, ನನಗೆ ಅದು ಕಲರ್ ಸೇವಂತಿಗೆ ನನಗೆ ತುಂಬ ಇಷ್ಟ. ಹಂಗಾಗಿ ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ. ಇನ್ನು ನೈಟ್ ಮುಡ್ಕೊಂಡ್ರೆ ಇನ್ನೊಂದು 2-3 ಅವರ್ಸು, ಆಮೇಲೆ ಮಲ್ಕೊಂಡಾಗೆಲ್ಲ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ ಮುಡ್ಕೊಂಡ್ರೆ ಸಂಜೆವರೆಗೂ ಮುಡ್ಕೊಬೋದು ಅಂತ ಹೇಳಿ ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ನನಗೆ ಆ ಕಲರ್ ಸೇವಂತಿಗೆ ಒಂದು ಗಿಡ ತೊಗೊಬಂದು ಹಾಕಬೇಕು ಒಂದು ಪಾಟಲ್ಲಿ. ಅದು ತುಂಬ ಇಷ್ಟ. ಆ ಕಲರು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ. ಹಂಗಾಗಿ ಒಂದು ಗಿಡ ತೊಗೊಬಂದು ಹಾಕ್ಕೊಬೇಕು. ಅದಾದಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಸೋಸ್ಕೊಂಡು ಬೇಯಿಸಿಟ್ಕೊಂಡಿದ್ದಲ್ಲ ಆ ಟೊಮೊಟೊನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ರುಬ್ಬುವಾಗಲೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಒಗ್ಗರಣೆ ಮಾಡ್ಕೊಳಕ್ಕಿಂತ ಮುಂಚೆ ನಮ್ಮ ಮನೆಯವರೇ ಎಲ್ಲ ನುಗ್ಗೆಕಾಯಿ ಸೋಸಿ ಇಟ್ಟಿದ್ರಲ್ಲ, ಹಾಗಾಗಿ ತೊಳ್ಕೊಂಬಿಡೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ಅದನ್ನು ಮೇಲ್ಗಡೆ ನೀಟಾಗಿ ಸಿಪ್ಪೆ ತೆಗಿಬೇಕಾಗಿತ್ತು. ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. ನನಗೂ ಇನ್ನು ಅದೆಲ್ಲ ಸಿಪ್ಪೆ ತೆಗೆದು ಮಾಡೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಕೊಂಡೆ. ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೋಸ್ಕೊಂಡ್ರೆ ನೀಟಾಗಿ ಸೋಸ್ಕೊತೀನಿ. ಬಟ್ ಅವ್ರಿಗೆ ಆ ಥರ ಎಲ್ಲ ನೀಟಾಗಿ ಸೋಸೋದಕ್ಕೆ ಬರೋದಿಲ್ಲ. ಹಂಗಾಗಿ ಸ್ವಲ್ಪ ಸುಮಾರಾಗಿ ಸೋಸ್ಕೊಟ್ಟಿದ್ದಾರೆ. ಟೈಮ್ ಆಗುತ್ತೆ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಬೇಳೆ ಕೂಗಿಸ್ಕೊಂಡಿದ್ನಲ್ಲ, ಅದನ್ನು ಒಂದು ವಿಷಲ್ ಕೂಗಿಸ್ಕೊಬೇಕಷ್ಟೇ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮತ್ತು ಈಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊತೀವಲ್ಲ, ಆವಾಗ ಇನ್ನೊಂದು ವಿಷಲ್ ಕೂಗಿಸ್ಕೊಬೇಕು. ಜಾಸ್ತಿ ನುಗ್ಗೆಕಾಯಿ ಹಾಕಿದಾಗ ಕೂಗ್ಸೋದಕ್ಕೆ ಹೋಗಬಾರ್ದು. ಸ್ವಲ್ಪ ಬಲ್ತಿದ್ರೆ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಬಲ್ತಿಲ್ಲ ಸ್ವಲ್ಪ ಎಳೆದು ಅಂತ ಅಂದರೆ ವಿಷಲ್ ಕೂಗ್ಸೋದಕ್ಕೆ ಹೋಗಬೇಡಿ. ಹಂಗೆ ಕುಕ್ಕರ್ ಬಾಯಿ ತೆಗ್ದೇ ಮಾಡ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಾದಮೇಲೆ ಸಾಂಬಾರಿಗೆಲ್ಲ ಸ್ವಲ್ಪ ಕೂಡಿಸ್ಕೊಂಡು ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸಿಡಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಈ ಮೂರನ್ನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಚಾಕಲ್ಲೇ ಎಲ್ಲ ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಟೈಮ್ ಇರಲಿಲ್ಲ. ಹಂಗಾಗಿ ಆ ಥರ ಚಾಕಲ್ಲೇ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಒಂದು 4 ಹಸಿರು ಮೆಣ್ಸಿನ್ಕಾಯಿ, ಚಿಕ್ಕ ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊಗೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ನೀಟಾಗೆ ಟೊಮೊಟೊದೆಲ್ಲ ನೀರೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆದಾದಮೇಲೆ ನಾವು ಸಾಂಬಾರು ಹೆಂಗೆ ಕೂಡಿಸ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೊಬೇಕು. ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಾಂಬಾರ್ದು ಇದನ್ನೆಲ್ಲ ಹಾಕಿ ಇಕ್ಕಿದ್ನೆಲ್ಲ ನುಗ್ಗೆಕಾಯಿ ಎಲ್ಲ ಹಾಕಿ ಕೂಡಿಸಿದ್ನೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗೆ ನುಗ್ಗೆಕಾಯಿ ಸಾಂಬಾರಿಗೆ ಒಂದು ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಕೊಂಡು ಅದನ್ನ ಒಗ್ಗರಣೆ ಹಾಕ್ಕೊಟ್ಟಿದ್ನಲ್ಲ ಅದನ್ನು ಸಾಂಬಾರನ್ನೆಲ್ಲ ಇನ್ನು ಮಿಕ್ಕಿದ ಸಾಂಬಾರಿಗೆ ಮಿಕ್ಸ್ ಮಾಡಿ ಇನ್ನು ಅದನ್ನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಮತ್ತು ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು
ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಬೇಕಿತ್ತು. ಹಾಗಾಗಿ ಅದನ್ನು ಹಾಕ್ಕೊಂಡೆ. ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡೆ. ಸಾಂಬಾರು ರೆಡಿ ಆಗುತ್ತೆ. ಸೊ ಅದಾದಮೇಲೆ ಇನ್ನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡ್ಗೆ ಮುದ್ದೆಗಿಟ್ಟು ಮುದ್ದೆನೂ ಮಾಡಿಕೊಂಡೆ. ಸ್ವಲ್ಪ ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು ಆದಮೇಲೆ ಮುದ್ದೆಗೆ ಇಟ್ಕೊಂಡೆ. ಯಾಕಂತಂದರೆ ಮುದ್ದೆ ಬಿಸಿ ಇಲ್ಲ ಅಂತಂದರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಮುದ್ದೆ ಅದೆಲ್ಲ. ಹಂಗಾಗಿ ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು ಮುದ್ದೆಗಿಟ್ಟು ಮುದ್ದೆ ಮಾಡಿಕೊಂಡು ಅದಾದಮೇಲೆ ಹಪ್ಪಳ ಎಲ್ಲ ಕರೆದಾದ್ಮೇಲೆ ಅದೇ ಎಣ್ಣೆನಲ್ಲೇ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಡೈಲಿ ಮೊಟ್ಟೆ ಬೇಯಿಸೋದು ಇಲ್ಲಾಂತಂದರೆ ಆಮ್ಲೆಟ್ ಹಾಕೋದು ಇದೇ ಥರ ಮಾಡ್ತಾಯಿದ್ದೆ. ಹಂಗಾಗಿ ಇವತ್ತು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಇನ್ನೇನು ಹಪ್ಪಳ ಕರೆದಿದ್ದೇ ಇತ್ತಲ್ಲ ಅದರಲ್ಲೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೊಟ್ಟೆ ಹುರಿದು ಆದಮೇಲೆ ಪೆಪ್ಪರ್ ಪೌಡರ್ನೂ ಹಾಕೊಬೋದು. ಇಲ್ಲ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಆ ಟೈಮಲ್ಲಾದ್ರೂ ಹಾಕೊಬೋದು. ನಾನು ಸ್ವಲ್ಪ ಮೊಟ್ಟೆಗೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ. ಅದಾದಮೇಲೆ ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿ ನೀಟಾಗೆ ಹೊಲ್ಸೋಗೋ ಥರ ನೀಟಾಗೆ ಚೆನ್ನಾಗಿ ಬೇಯಿಸ್ಕೊಬೇಕು, ಹುರ್ಕೊಬೇಕು. ಹಾಗಾಗಿ ಹುರಿತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಮತ್ತು ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿ ಹುರಿದಾದ್ಮೇಲೆ ಟೇಸ್ಟ್ ನೋಡಿದೆ. ಟೇಸ್ಟ್ ನೋಡಿ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿಲ್ಲ, ಸ್ವಲ್ಪನೇ ಇತ್ತು, ಸಾಂಬಾರ್ಗೆ ಹಾಕ್ಕೊಂಡಿದ್ನಲ್ಲ. ಹಂಗಾಗಿ ಎಗ್ ಬುರ್ಜಿಗೇನು ಹಾಕ್ಕೊಳ್ಲಿಲ್ಲ. ಇನ್ನು ಎಗ್ ಬುರ್ಜಿ ಎಲ್ಲ ರೆಡಿ ಆದಾದಮೇಲೆ ನಾವು ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಏನಾದರೂ ಸೈಡ್ಸ್ ಇರಲೇಬೇಕು ಅವ್ರಿಗೆ. ನಾನಂದರೆ ಸಾಂಬಾರಲ್ಲಿ ತರಕಾರಿ ಏನಾದರೂ ಇದ್ದರೆ ಕಾಳುಗಳಿದ್ದರೆ ಅದನ್ನೇ ನೆಂಚ್ಕೊಂಡು ತಿನ್ಕೊಂಬಿಡ್ತೀನಿ. ಜೊತೆಗೆ ಒಂದು ಸ್ವಲ್ಪ ಸೈಡ್ಸ್ಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಕೊಂಡು ಊಟ ಮುಗಿಸ್ಕೊತೀನಿ. ಬಟ್ ಅವರು ಆ ಥರ ಅಲ್ಲ, ಅವ್ರಿಗೇನಾದರೂ ಸೈಡ್ಸ್ ಇರಲೇಬೇಕು. ಏನೇ ತರಕಾರಿ ಇದ್ದರೂ ಸಾಂಬಾರಲ್ಲಿ ಏನೇ ಕಾಳುಗಳಿದ್ರು ಅವ್ರಿಗೆ ಸೈಡ್ಸ್ ಅಂತ ಏನಾದರೂ ಇರಲೇಬೇಕು. ಅಟ್ಲೀಸ್ಟು ಏನು ಮನೇಲಿ ಮಾಡಲ್ಲ ಅಂತಂದರೆ ಒಂದು ಮಿಕ್ಸರೋ ಏನಾದರೂ ತಗೊಂಬಂದು ಇಟ್ಕೊಂಡಿರ್ತಾರೆ, ಅದನ್ನು ಸೈಡ್ಸ್ಗೆ ಹಾಕ್ಕೊಂಡು ತಿಂತಾರೆ. ನಾನು ಹಾಗಲ್ಲ, ಏನಿರುತ್ತೋ ಅದನ್ನು ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇನ್ನು ಉಪ್ಪಿನಕಾಯಿ ಕಾಂಬಿನೇಷನ್ನು ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪಿನಕಾಯಿನೂ ಹಾಕ್ಕೊಂಡೆ. ಅದಾದಮೇಲೆ ಮುದ್ದೆ ಎಲ್ಲ ಇಟ್ಕೊಂಡು ಊಟ ಮಾಡಿದ್ವಿ. ಆಗಲೇ ಒಂದು 2-3 ದಿನ ಆಗಿತ್ತು ಮುದ್ದೆ ಮಾಡಿ. ಹಾಗಾಗಿ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೂಜೆ ಬೇರೆ ಮಾಡಿದ್ನಲ್ಲ, ಅದು ಸಿಂಕಲ್ಲಿ ಪಾತ್ರೆ ಎಲ್ಲ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬೇರೆ ಊರಿಗೆ ಹೊರಡಬೇಕು. ನಾನು ಎದ್ದು ಪಾತ್ರೆ ತೊಳ್ಕೊಂಡು ತಿಂಡಿ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ಹೊತ್ತೆ ಎಲ್ಲ ಆದಷ್ಟು ಕ್ಲೀನ್ ಮಾಡಿ ಇಟ್ಬೇಡ ಅಂತ ಅಡುಗೆ ಮನೆ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿಕೊಂಡು ಆದಮೇಲೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ. ನನಗೆ ಸ್ವಲ್ಪ ಜಾಸ್ತಿ ಹೊತ್ತೇನಾದರೂ ಕೆಲಸ ಮಾಡಿಬಿಟ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಆಫ್ಟರ್ ಡೆಲಿವರಿಯಿಂದನೂ ಅದೇ ಥರ ಪ್ರಾಬ್ಲಮ್ಮು. ಹಾಗಾಗಿ ಮಲ್ಕೊಂಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಸಂಜೆ 6:30ಇಂದನೂ ನೈಟ್ 10 ಗಂಟೆ 10:30ವರೆಗೂ ಕೆಲಸ ಇದ್ದೇ ಇತ್ತು. ಹಾಗಾಗಿ ಬೇಗ ಮಲ್ಕೊಂಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಬೇಗ ಎಲ್ಲ ಕ್ಲೀನ್ ಮಾಡಿಟ್ಟು ವಾಷಿಂಗ್ ಮಿಷಿನಲ್ಲಿ ಇದ್ದಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಟಬ್ಬಿಗೆ ತುಂಬಿಟ್ಟು ಅದಾದಮೇಲೆ ಹೋಗಿ ಮಲ್ಕೊಂಡೆ. ನಮ್ಮ ಮನೆಯವರು ಇನ್ನು ಏನೋ ಇವಾಗ ಇದು ಮಾಡ್ಕೊಂಡು ಕೂತ್ಕೊಂಬಿಡ, ಕೆಲಸ ಮಾಡ್ಕೊಂಡು ಕೂತ್ಕೊಂಬಿಡ, ಬಂದು ಮಲ್ಕೊಂಬಿಡು, ನಿನ್ನ ಅವಸ್ಥೆ ನೋಡೋಕ್ಕಾಗಲ್ಲ ಅಂತ ಅಂತಿದ್ರು. ಹಾಗಾಗಿ ಇವತ್ತು ಏನು ಗ್ರೋಸರೀಸ್ನ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ, ಏನೇನು ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಾದರೂ ತೋರಿಸೋಣ ಅಂತ ಅಂದ್ಕೊಂಡು ಬಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲನ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನೀರೆಲ್ಲ ಚೇಂಜ್ ಮಾಡಿ, ಊರಿಗೆ ಹೋದರೆ ಇನ್ನು ಬರೋದು 2 ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಮಾಡಿ ಅದಾದಮೇಲೆ
ಇದ್ರದ್ದೊಂದು ಅಲೋವೆರಾದಂತೂ ಅದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀರೆಲ್ಲ ಚೇಂಜ್ ಮಾಡಿಟ್ಟು ಹೋಗಿ ಮಲ್ಕೊಂಡೆ. ನನ್ನ ಮಗ ನೋಡಿ ಅರ್ಧ ತಿಂದಂಗೆ ಬಿಟ್ಟವನೆ. ಏನು ಮಾಡೋದು, ಅವನಾಗೆ ಅವ್ನಿಗೆ ಊಟಕ್ಕೆ ಹಾಕ್ಕೊಟ್ರೆ ಈ ಕೆಲಸ ಮಾಡ್ತಾನೆ, ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ಎತ್ತಿ ವೇಸ್ಟ್ಗೆ ಹಾಕಬೇಕು. ನಮ್ಮ ಮನೆಯವ್ರು ನಾನು ರೇಗಿಸ್ತಾ ಇದ್ದೆ. ನಮ್ಮ ಮನೆಯವ್ರು ಇವತ್ತು ಉಪ್ಪಿಲ್ಲ ಸಾಂಬಾರಿಗೆ ಅಂತ ಹೇಳಿ ಬೈತಿದ್ರು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ದೆ. ಹೇಳೋ ಅಂತ ಅಂತಿರೋ ಅವರು. ಹೆಂಗೂ ನಾನು ವಿಡಿಯೋ ಮಾಡ್ಕೊತಾ ಇಲ್ಲ ಅವ್ರದ್ದು ಅಂತ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ಅದಕ್ಕೆ ಹಂಗಂತ ಅಂತಾಯಿದ್ರು. ಹಾಗಾಗಿ ರೇಗಿಸ್ತಾ ಇದ್ದೆ ನಿಂತ್ಕೊಂಡು. ಇನ್ನು ಅದಾದಮೇಲೆ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ, ಶುಕ್ರವಾರದ ವ್ಲಾಗು. ನನಗೆ ತಲೆನೋವು ಸ್ಟಾರ್ಟ್ ಆಯಿತು ಅಂದರೆ ಇತ್ತೀಚೆಗೆ ಈ ಥರ ಕಣ್ಣು ರೆಡ್ ಆಗ್ತಾಯಿದೆ. ಅದು ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನೋಡ್ಕೊತಾ ಇದೆ. ನಮ್ಮ ಮನೆಯವರು ಫಸ್ಟ್ ಹೋಗಿ ಮಲ್ಕೊಂಬಿಡು ನೀನು ಅಂತ ಇದ್ದರು. ಅದಕ್ಕೆ ಕೈಗೆ ಕಾಲಿಗೆ ಹಣೆಗೆ ಆಮೇಲೆ ಕತ್ತತ್ರ ಎಲ್ಲ ಫುಲ್ಲು ಕಿವಿಗೆ ಎಲ್ಲ ವಿಕ್ಸ್ ಎಲ್ಲ ಹಚ್ಕೊಂಡು ಹೋಗಿ ಮಲ್ಕೊಂಡೆ. ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಅಂಥ ಟೈಮ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗ್ರಪ್ಪ. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ, ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ವ್ಲಾಗ್ನ ಎಂಡ್ ಮಾಡೋಣ. ಟೇಕ್ ಕೇರ್ ಆಲ್, ಬಾಯ್.